ಹೋಗಿ ನೋಡ್ಕೊಂಬರ್ಬೇಕು. ಯಾಕಂದ್ರೆ ಇಲ್ಲಿ ಗಾಡಿಗಳು ಇಳಿಸ್ದೆವು, ಬರಲಿಲ್ಲ ಅಂದ್ರೆ ಏನು ಮಾಡ್ತೀವಿ, ವಾಪಸ್ ಕಿರಿಕಿರಿ. ನಮ್ಮ ಹಿಮಾಲಯ ಬರ್ತದೆ, ಇನ್ನೊಂದು ಸ್ಪೋರ್ಟ್ಸ್ ವೆಹಿಕಲ್ ಅದು ಬರ್ತದೆ ಇಲ್ಲ ಗೊತ್ತಿಲ್ಲ. ಒಂದು ಪ್ಲೇಸರ ಸಿಕ್ಕದ, ಬಟ್ ಯಾರು ಒಬ್ಬರು ಇಲ್ಲಿ ಹಂಗದ. ಹಂಗೇನ್ರೈತಂದ್ರೆ ನಾನು ರಾತ್ರಿ ಚಳಿ ಬಿಟ್ರೆ ಇಲ್ಲ ಗುಡಿಸಲ್ಗಳ ವಯಸ್ಸು ಇವು ಅಷ್ಟೇ ಎಲ್ಲ ಫಿಶ್ ಹಿಡಿತಾರಲ್ಲ ಅವ್ರು ಇದ್ದಂಗೆ ಕಾಣ್ತಾಯಿಲ್ಲ ನೋಡ್ರಿ. ವ್ಯೂ ಹಂಗದ ಮಸ್ತ್ ಸುಕುನ್ಸ ಜಿಂದಗಿ ಪ್ಲೇ. ಒಬ್ಬರಿಲ್ಲ ದೋಸ್ತ, ಹೆಂಗದ ಜಾಗ? ಹಾಂ, ಯಾಕಡಿ ಅಲ್ಲಿ ಮಂದಿರ? ಹಾಂ, ಆ ಕಡೆ ಮಂದಿರ ಅಲ್ಲಿ. ಅನ್ಕೊಂಡಿದ್ದೆ ಇಲ್ಲೆಲ್ಲ ಇದು ತೆಗ್ಗದ ಅಂಥೇಳಿ, ಬಟ್ ಆ್ಯಕ್ಚುಲಿ ಇದು ಹಿಂಗೆ ಹೊಡ್ ಮಾಡ್ದಂಗೆ ಮಾಡ್ಯಾರ. ಆಗ ಇದು ಏನು ನೀರು ನಿಂತ ರಭಸ ಬಂದು ಹಿಂಗಾಗೋದು ಗೊತ್ತಿಲ್ಲ, ಏನು ಇವ್ರು ಹಂಗೆ ಮಾಡ್ಯಾರ ಗೊತ್ತಿಲ್ಲ. ಯಾಕಂದ್ರೆ ನೀರು ಮೇಲೆ ಬರ್ಬಾರ್ದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಅದು. ಅಲ್ಲೊಂದು ಇದು ಅದ, ಇಲ್ಲೊಂದಿಷ್ಟು ಇದು ಅದ. ಸೊ ಮಳೆಗಾಲನಾಗ ನೀರು ಇಲ್ಲಿ ಬಂದಿರ್ಬೋದು ಮೋಸ್ಟ್ಲಿ, ಐ ಥಿಂಕ್. ಬಟ್ ಈಗಾರ ಇಲ್ಲರ ಯಾರೂ ಇಲ್ಲ. ವ್ಯೂ ನೋಡ್ರಿ ಹಂಗದ. ಹಾ ಇಂಥ ಇಷ್ಟು ಪ್ರೈವಸಿ ಇದ್ರೆ ಸಾಕು ಜೀವನಕ್ಕೆ, ಭಾರಿ ನಡೀತದೆ. ಒಂದು ರೌಂಡ್ ಕೊಡ್ತೀರಿ? ಒಂದು ರೌಂಡ್ ಸೈಕಲಿಂಗ್ ಬೀಚ್ನಾಗ. ನಿಮ್ಮ ಮನೆ ಇಲ್ಲದು ಯಾವ ಎಲ್ಲಿ ನಿಮ್ಮ ಮನೆ ಇಲ್ಲದ? ಇಲ್ಲಿಂದ ಹೋಗ್ಬೇಕಾ? ಎಲ್ಲಿ ಹೋಗೋದು ಬರೋ ಮಾಡ್ತೀರಾ? ಎಲ್ಲಿ ಹೋಗಿದ್ರಿ ನೀವು ಈಗ? ಏನು ಮಾಡಿದ್ರಿ? ಹೌದಾ? ನಮ್ಮ ಲಗೇಜ್ ಎಲ್ಲ ಅಲ್ಲಿ ಇಟ್ಟು ಒಂದು ಸಣ್ಣ ನಿಮಗೆ ಕಾಣ್ಲತ್ತಿರ್ಬೇಕದು. ಇಲ್ಲಿ ನಮ್ಮ ಚಿಂಟಗಳು ಕೂತಾರ. ಚಿಂಟ ಸಾರಿ ಡಿಸ್ಟರ್ಬ್ ಮಾಡಿದೆವು. ಇಲ್ಲಿ ನಮ್ಮ 2 ಚಿಂಟಗಳು ಕೂತಾವ ಇಲ್ಲಿ. ಈಗ ಸನ್ಸೆಟ್ ಆಗ್ತದ, ಒಂದು 2 ಚೇರ್ ಹಾಕೊಂಡು ಮಸ್ತ್ ಕುಂತೀವಿ. ನಮ್ಮ ಅಣ್ಣಿನ ವಿಡಿಯೋ ಎಡಿಟ್ ಮಾಡೋದ್ರ ಬಿಸಿಯಾನ. ಇಲ್ಲಿ ಒಬ್ಬ ಅಣ್ಣ ಅವ್ರ ಮನ್ಯಾಗ ಮಾತಾಡ್ಲತ್ತಾನ. ಜೀವನಕ್ಕೆ ಆರಾಮದಿಲ್ಲ? ಹಾಂ, ಸಾಕಣ ಇಟ್ಟು ಈಗೇನು ಪುರ್ತ ಆರಾಮ ಎಂಜಾಯ್ ಮಾಡ್ಬೋದು. ನಾಳೆ ನೋಡೋಮಂತ, ನಾಳೆಗೆ ಕಾಣ್ತಿರ್ದೆ ಅಂದ್ರೆ. ಬೀಚ್ನಾಗ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆವು. ಮಾಡಿ ಈಗ ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕಾಯ್ತು. ಅದಕ್ಕೆ ಹೋಗಿ ಎಲ್ಲ ಸಾಮಾನು ತೊಂಬರ್ಬೇಕಂತ ಹೊಂಟೀನಿ. ಅವ್ರಿಬ್ಬರಿಗೆ ಮುಂದೆ ಹೋಗ್ಯಾರ. ಸೊ ನಮ್ಮ ಲಗೇಜ್ ಎಲ್ಲ ವಾಪಸ್ ಮತ್ತೆ ಕಟ್ಟಿ, ಈ 2 ವೀಲರ್ ಮೇಲೆ ಬಂದ್ರೆ ಅಂದ್ರೆ ಇದೊಂದೇ ನೋಡಿ, ಗಾಡಿಗಳ ಮೇಲೆ ಬಂದ್ರೆ ರೈಡ್ರದ್ದು ಕಟ್ಕೊಂಡು ಹೋಗಿ ಕಟ್ಕೊಂಡು ಬರ್ಬೇಕಾಗ್ತಲ್ಲ. ಬರೀ ಇದೊಳಗೆ ಸಂಧ್ಯಾಗ ಅದೊಂದು ಬೀಚ್, ಪ್ರೈವೇಟ್ ಬೀಚ್ ಭಾರಿ ಅದೊಂದು ಭಾರಿ ಸಿಕ್ಕ ಜಾಗ. ಸೊ ಹೋಗಿ ತೊಂಬರಂಬರಿ ಪಟ್ಟಣ ಸಾಮಾನು. ಊಟ ಹುಡ್ಕೋತಾ ಸೀದಾ ರೋಡಿಗೆ ಬಂದೀವಿ ನಾವು. ಈ ಸದ್ದ ಕುಮಟಾ ಊರು ಬಲ್ಯಾಕ ಮೇನ್ ರೋಡಿಗೆ ಬಂದೆ. ಆಲ್ಮೋಸ್ಟ್ ಅಲ್ಲ ಇನ್ನೊಂದು ಭಾಳ ಆದ್ರೂ 1 ಕಿಲೋಮೀಟ್ರ್ ಓದಿರ್ಬೇಕು ಊರ. ಇಲ್ಲ ತಂದಿದ್ದು 2 ಗಾಡಿ, 3 ಜನ ಬಂದ್ವಿ ನಾವು. ಇದು ರೈಟ್ ನಿಂತು ಭಾಳ ಆದ್ರೂ ಕುಮಟಾ 1 ಕಿಲೋಮೀಟ್ರ್ ಅದ ಇಷ್ಟೇ. ಸ್ವಲ್ಪ ಇಲ್ಲಿ ರೋಡಿಗೆ ಬರ್ತದೆ. ಹಾಕ್ಸೋದು ತಿಂದೆವು. ಸ್ವಲ್ಪ ಸೂಪ್ ಕುಡಿಬೇಕನ್ನಿಸ್ತು. ಸೂಪ್ ಕುಡಿದ್ಮೇಲೆ ಸೀದಾ ಮತ್ತೆ ವಾಪಸ್ ಏನು ಮಧ್ಯಾಹ್ನ ಬೀಚಿಗೆ ಹೋಗಿದ್ದೇವಲ್ಲ, ವಾಪಸ್ ಅದೇ ಲೊಕೇಶನ್ ಹೊಂಟಿವಿ. ಈಗ ಹೋಗಲ್ಲಿ ಸೀದಾ ಟೆಂಟ್ ಹಾಕ್ಬಿಡ್ತೀವಿ. ನಮ್ಮ ಗಾಡಿ ಇಳಿಸ್ತೀವಿ, ಅಲ್ಲಿ ಇಳಿಸಿ ಲೈಟ್ ಹಾಕಿ ಟೆಂಟ್ ಹಾಕ್ಬಿಡ್ತೀವಿ ಅಲ್ಲಿ ಸದ್ದು. ಯಾಕಂದ್ರೆ ನಮ್ಮ ಗಾಡಿ ಲೈಟ್ ಇತ್ತು, ಅಲ್ಲಿ ತನಕ ಎಲ್ಲ ಕಾಣುತ್ತೆ ನಮಗೆ ಹಾಕಕ್ಕೆ. ಸೊ ನಿಮ್ಗೆ ತೋರಿಸಿ ಬೇರೆ ಯಾವ ಥರ ಅಂತ ಹೇಳ್ಕೇಸ ಎಲ್ಲ ಮುಗಿತಬ್ದು. ನಾಳಿನ ಸಲಕ್ಕೆ ಸಾಮಾನು ತೊಗೊಂಡು ಪೂರ ಅವನಿಗೆ ದಾರಿ ಗೊತ್ತಾಗಲ್ಲ, ಹಂಗೆ ಸ್ಲೋ ಹೊಂಟ ನೋಡ್ರಿ. ನಂದು ಇದ್ರ ಮೇಲೆ ಹೊಂಟಾನ ಈಗವ. ಇನ್ನು ಹಿಂಗೆ ಅಂದ್ರೆ ಹಿಂಗೆ ಹೋಗ್ತಾನೆ ಈಗವ. ಅಲ್ಲಿ ಆಟ ಇರೋದ ಇವನಿಗೆ. ಅವ್ನಿಗೆ ಎಡತನೇ ನನಗೆ ಮ್ಯಾಪ್ ಹಾಕೋ, ದಾರಿ ಕೂನೆ ಹಿಡ್ಕೊಡು ಅಂತ ಹೇಳ್ತೀನಿ, ಕೇಳಲಾಗನ. ಬರೀ ಗಾಡಿ ಚಾಲೋಬಿಡು ಬಿರ್ರ ಬರೋದನ್ನು ಕಲ್ತಾನೆ ಈಗವ. ಮತ್ತು ನಮ್ಮ ದಾರಿಗೆ ಇಲ್ಲಿಂದ ಸೀದಾ ಒಳಗೆ ಹೋಗ್ಬೇಕೀಗ. ಮತ್ತು ಹಿಂಗೇನು ಒಳಗೆ ಹೋದೆವಂದ್ರೆ ಕತ್ತಲದಲ್ಲಿ. ಆ್ಯಕ್ಚುಲಿ ಇದು ಪ್ರೈವೇಟ್ ಏರಿಯಾ ಆ್ಯಕ್ಚುಲಿ. ಪಾಪಿ ಎಲ್ಲ ಇಲ್ಲಿದ್ದವರು, ಬಟ್ ಇವ್ರು ಯಾರು ಏನು ಅಂದಿಲ್ಲ. ಇಲ್ಲ ಮುಂದೊಂದು ರೆಸಾರ್ಟ್ ಅದ ಒಳಗೆ ಅವ್ರದ್ದು. ಇವರೆಲ್ಲ ಮಸೇರಿ ಮಾಡ್ಕೊಂಡೇ ಜಾಗ ಇದು. ಲೈಟ್ ಕಾಣತ್ತಲ್ಲ, ಅದು ರೆಸಾರ್ಟ್ ಅದು. ಸೊ ನಾವು ರೆಸಾರ್ಟ್ ಬುಕ್ ಮಾಡಿಲ್ಲ, ಹಾಗೆ ಬಂದೀವಿ ನಾವು ಈ ಕಡೆ. ನಾವು ಆ್ಯಕ್ಚುಲಿ ಕ್ಯಾಂಪಿಂಗ್ ಮಾಡೋದು ಅಂತೇಳಿ ನಾವು ಬಂದೆವು. ಇಲ್ಲಾಂದ್ರೆ ನಾವು ಈ ಕಡೆ ಬರ್ತಿರಲಿಲ್ಲ. ಇಲ್ಲ ಎಲ್ಲರೂ ರೆಸಾರ್ಟ್ ಬುಕ್ ಮಾಡ್ಕೊ ಅಲ್ಲೇ ಇರ್ತಿದ್ದೆವು. ಹಿಂಗೆ ಒಳಗೆ ಹೋದ್ರೆ ರೆಸಾರ್ಟಿಗೆ ಹೋಗ್ತೀವಿ, ಹಿಂಗೆ ಹೋದ್ರೆ ಸೀದಾ ಬ್ರಿಡ್ಜ್ ಇದು ಬೀಚಿಗೆ ಹೋಗ್ತೀವಿ. ಇಲ್ಲಿಂದ ಸೀದಾ ಪೂರ ಕತ್ತಲದಪ್ಪ ಬೀಚ್ ನೋಡ್ರಿ. ಇಲ್ಲಿ ನಿಂದಿರಿಸಿ ಈಗ ಗಾಡಿಯಲ್ಲಿ ಅಪ್ಲೈ ಮಾಡ್ಬೇಕು. ಈಗ ನಾವು ಟ್ಯಾಂಗರ್ ಮಾಡಿ ಗಾಡಿ ಒಯ್ದು ಎಲ್ಲ ಹಚ್ಚಿ ಲೈಟ್ ಹಾಕೋಬೇಕು ನಾವು. ಈಗ ಗಾಡಿ ಇಲ್ಲಿ ಯಾಕೆ ತಂದೀವಪ್ಪ ಅಂತಂದ್ರೆ, ಈಗ ನಮ್ಮ ಬೀಚ್ ಬಳಿ ಇದೆಲ್ಲ ಕಾಣಬೇಕಲ್ಲ. ಈಗ ನಮ್ಮ ಟೆಂಟ್ ಹಾಕ್ಲಕ್ಕ ಗಾಡಿ ಚಾಲು ಇಡ್ತೀವಿ, ಸದ್ದ ಇಟ್ಟು ಎಲ್ಲ ಹಾಕ್ತೀವಿ. ಈ ಲೈಟೇ ನಮಗಲ್ಲಿ ಡೈರೆಕ್ಟ್ ಬೀಳ್ತದೆ ಈಗ ನಮಗೆ. ಸೊ ಇದ್ರ ನಿಂತೆ ನಾವು ಎಂಜಾಯ್ ಮಾಡೋಕ್ಕಾಗದು. ಈಗ ಲೈಟ್ ಅಲ್ಲಿಂದ ಆನ್ ಮಾಡಿ ಅಲ್ಲಿಂದ ಸೀದಾ ಬಂದು ಕೇಸಿಂದ ಬೆಳಕಲ್ಲಿ ಬೀಳುತ್ತೆ. ಟೆಂಟ್ ಇಲ್ಲಿ ಹಾಕಿವಿ, ಇಲ್ಲೊಂದು ಹಾಕಿವಿ. ಸೊ ಈ ಬಾಜು ಒಂದು ಹಾಕಿವಿ. ನಮ್ದೆಲ್ಲ ಗೇರ್ಸ್ ಅವೆಲ್ಲ ತೆಗೆದು ಒಳಗಿಡ್ತೀವಿ. ಒಳಗೆ ಅದ್ರ ನಮ್ಮ ಜೊತೆ ಇಟ್ಕೋತೀವಿ. ಮೇಲೆಲ್ಲ ರೆಡಿ ಮಾಡ್ತೀವಿ. ಸೊ ಇದು ಎದುರು ಕಾಣೋದೇ ಬೀಚ್. ಈಗ ಕತ್ತಲು ಕಾಣ್ಲತ್ತದ. ಈಗಲೇ ಎದುರು ಫೈರ್ ಕ್ಯಾಂಪ್ ಅದು ಹಾಕ್ಬೇಕಂತ ಕಾಯ್ಲತ್ತೀವಿ. ಬ್ಯಾಗ ಲಗೇಜ್ ಎಲ್ಲ ಸೈಡಿಗೆ ಇಟ್ಟಿವಿ. ಇಲ್ಲಿ ಒಂದು ಸ್ಪೀಕರ್ ಅಪ್ಲೇ ಒಂದು ಸ್ಕ್ರೀನ್ ಅದ ನಮ್ದು ಇಲ್ಲಿ. ಸೊ ಅಲ್ಲಿಂದ ಇಲ್ಲವ ಕೂತ ನಮ್ಮ ದೋಸ್ತ
ಫೈರ್ ಕ್ಯಾಂಪ್ ಹಾಕ್ಯಾನ ಇಲ್ಲೊಬ್ಬ ದೋಸ್ತ್ ಕೂತಾನ. ಸೊ ಈಗ ಮ್ಯಾಟ್ ಒಂದು ಖಾಲಿ ಅದ, ಇದು ನನ್ನ ಜಾಗ ಅದು. ಇಷ್ಟು ನಮ್ಮ ಎಂಜಾಯ್ಮೆಂಟ್ ಇವತ್ತಿಂದು. ಸೊ ಈಗ ಒಂದು ಸ್ವಲ್ಪ ಕುಂತು ರಾತ್ರಿ ತನ ಸ್ವಲ್ಪ ಎಂಜಾಯ್ ಮಾಡಿ ಅಂದ್ರೆ ಎಲ್ಲ ಹಾಡ ಕೇಳ್ಕೊತ ಫೈರ್ ಕ್ಯಾಂಪ್ ಮಾಡ್ಕೊತ ಊಟ ಎಲ್ಲ ಆಗ್ಯದ ಈಗ ಆಲ್ರೆಡಿ. ಸೊ ಇದಾದ್ಮೇಲೆ ಇಲ್ಲಿಂದ ಸೀದಾ ಮಕ್ಕೋಬೇಕಂತೇಳಿ ಪ್ಲ್ಯಾನ್. ಮಕ್ಕೊಂಡಿದ್ದು ಮುಂಜಾನೆ ಬಿಡಮ್ ಅಂತೇಳಿ. ನೆಕ್ಸ್ಟ್ ಬ್ಲಾಗ್ನ ನೋಡೋತ್ತೀರಂತ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ಈಗ ಎಲ್ಲರಿಗೂ ಗುಡ್ ನೈಟ್, ಬಾಯ್, ಶುಭರಾತ್ರಿ.